ಕರ್ನಾಟಕ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ವತಿಯಿಂದ 7 ಜೂನ್ 2026ರಂದು ಕಲಬುರಗಿ ಸಭಾ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಆ ಸಮಾವೇಶದ ಉದ್ದೇಶ ಏನಂದ್ರೆ, ಈಗಿನ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಚುನಾವಣೆಗಿಂತ ಮುಂಚೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಬಂದಿದ್ದರೆ, ನಮ್ಮ ಸರ್ಕಾರ ಬಹುಮತ ತಗೊಂಡು ಅಧಿಕಾರದಲ್ಲಿ ಬಂದಿದ್ರೆ ಮುಸಲ್ಮಾನರ 10 ಡಿಮ್ಯಾಂಡ್ಗಳು ನಾವೇನೊಂದು ಪ್ರಣಾಳಿಕೆಯಲ್ಲಿ ಅವರು ಕೊಟ್ಟು ನಾವು ಜಾರಿ ಮಾಡ್ತೀವಿ ಅನ್ನೋ ವಿಶ್ವಾಸ ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್, ಈಗಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಇವತ್ತು ಈ ಸರ್ಕಾರ ಸ್ಪಷ್ಟ ಬಹುಮತದಿಂದ ಬಂದಿದೆ. ಈ ಸರ್ಕಾರಕ್ಕೆ 3 ವರ್ಷ ಕೂಡ ಕಳೀತಾ ಇದೆ. ಆದರೆ ಇದರಲ್ಲಿರುವಂತ 10 ಪ್ರಣಾಳಿಕೆಯಲ್ಲಿರುವಂತಹ 10 ಡಿಮ್ಯಾಂಡ್ಗಳಲ್ಲಿ ಕೇವಲ ಇಲ್ಲಿವರೆಗೆ ಒಂದೇ ಒಂದು ಡಿಮ್ಯಾಂಡ್ಗಳು ಜಾರಿ ಮಾಡಿದ್ದಾರೆ. ಉಳಿದಂತ 9 ಡಿಮ್ಯಾಂಡ್ಗಳು ಹಾಗೆ ಉಳಿದಿದೆ. ಇವತ್ತು ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಮತ್ತು ಆಗ್ರಹ ಮಾಡೋದು ಏನಂದ್ರೆ, ತಾವು ಹೇಳಿದಂಗೆ ನಡೀರಿ, ತಾವೇನು ಹೇಳಿದ್ದೀರಿ ಅದರ ಪ್ರಕಾರ ನಡ್ಕೊಳ್ಳಿ. ತಾವು ಹೇಳ್ತೀರಿ ನಮ್ಮ ಸರ್ಕಾರ ನುಡಿದಂತೆ ನಡೆಯುವಂತ ಸರ್ಕಾರ, ಆಯ್ತಾ? ನುಡಿದಂತೆ ನಡೆಯುವ ಸರ್ಕಾರ ಇದ್ದರೆ ತಾವು ಏನು ಅಲ್ಪಸಂಖ್ಯಾತರ ಮುಸಲ್ಮಾನರ ವಿಷಯದಲ್ಲಿ ನುಡಿದಂಗ ನಡಿಲಾರ್ದಂಗೆ ನಮ್ಗೆ ಕಾಣ್ತಾ ಇದೆ. ದಯವಿಟ್ಟು ತಾವು ಏನಾದ್ರೂ ನುಡಿದಂಗೆ ನಡ್ರಿ. ನೀವೇನು ಕಂಡೀಷನ್ ಹೇಳಿರಿ, ನಮ್ಮ ಸರ್ಕಾರ ಬಂದ್ರೆ ಹಿಜಾಬ್ ನಿರ್ಬಂಧ ನಾವೇನೋ ತೆರವು ಮಾಡ್ತೀವಿ. ಅದನ್ನು ತಾವೇನಾದ್ರು ಯಾವಾಗ ಅಂದ್ರೆ 16ನೇ ತಾರೀಕು ಮೇ 16ಕ್ಕೆ ಬೆಂಗಳೂರಿನಲ್ಲಿ ಸಮಾವೇಶ, ಮುಸ್ಲಿಂ ಒಕ್ಕೂಟ ಸಮಾವೇಶ ಆಗುವಂತ ಸಂದರ್ಭದಲ್ಲಿ ಅದಕ್ಕ 3 ದಿನ ಮುಂಚೆ ಏನಾದ್ರು ಅದರ ಒಂದು ಪ್ರೆಷರ್ಗೆ ಆ ಒಂದು ಕಾಯ್ದೆ ತಾವು ತಕೊಂಡಿರಿ. ಉಳಿದಂತ ಇನ್ನ 9 ಹಾಗೆ ಉಳಿದಂತ. ಇವತ್ತು ಆ ಉಳಿದಂತ 9 ಡಿಮ್ಯಾಂಡ್ಗಳು ಕೂಡ ಈ ಸರ್ಕಾರ, ನಮ್ಮ ಸರ್ಕಾರಕ್ಕೆ ಸ್ಪಷ್ಟ ಬಹುಮತ ಇದೆ. ತಾವೇನ ಜಾತ್ಯತೀತ ನಿಲುವಳಿದಿರಿ, ತಾವೇನಾದ್ರು ಆ ಪೂರ 9 ಡಿಮ್ಯಾಂಡ್ಗಳನ್ನ ಜಾರಿ ಮಾಡ್ತಿರೋಂತ ವಿಶ್ವಾಸದೊಂದಿಗೆ ಇವತ್ತು ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಮ್ಮ ಉದ್ದೇಶ ಏನಂದ್ರೆ, ನೀವೇನೋ ಹೇಳಿದ್ರಿ ಹಿಜಾಬ್ ಮಾಡಿದ್ರಿ ವೆಲ್ಕಮ್, ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಉಳಿದಂತ ಮೀಸಲಾತಿ 2B ಮೀಸಲಾತಿ, ಹಿಂದಿನ ಬಿಜೆಪಿ ಸರ್ಕಾರ ಏನಾದ ಮುಸಲ್ಮಾನ್ಗಿರುವಂತ 2B ಉದ್ಯೋಗದಲ್ಲಿರುವಂತ 4 ಪಾಯಿಂಟ್ ಮೀಸಲಾತಿ ಏನಿದೆ ಅದನ್ನ ರದ್ದು ಮಾಡಿದ್ದೆ. ನಮ್ಮ ಸರ್ಕಾರ ಬಂದ ತಕ್ಷಣ ಅದನ್ನ ಜಾರಿ ಮಾಡ್ತೀವಿ ಅನ್ನೋಂತ ವಿಶ್ವಾಸ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಇಲ್ಲಿವರೆಗೆ ಅದು ಕಾರ್ಯರೂಪಕ್ಕೆ ತಂದಾರೇನಂದ್ರೆ ಇಲ್ಲ. ಅದನ್ನ ಕಾರ್ಯರೂಪಕ್ಕೆ ತರಬೇಕನ್ನೋ ಉದ್ದೇಶದಿಂದ ಇವತ್ತು ನಾವು ಒತ್ತಾಯ ಹಾಕ್ತೀವಿ. ಹಾಗೆ ಈಗ ಮುಸಲ್ಮಾನರಿಗೆ ನಮ್ಮ ಸರ್ಕಾರ ಬಂದ್ರೆ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಅಭಿವೃದ್ಧಿ ಮತ್ತು ಶಿಕ್ಷಣಕ್ಕೆ ನಾವೇನಾದ್ರೂ ಮೀಸಲು ಕೊಡ್ತೀವಿ ಅನ್ನೋಂತ ವಿಶ್ವಾಸ ತಾವು ಕೊಟ್ಟಿದ್ದೀವಿ. ಇವತ್ತು ಈ ಸರ್ಕಾರ ಬಂದು 3 ವರ್ಷ ಕಳೀತಾ ಇದೆ. ಕೇವಲ 4,200 ಚಿಲ್ಲರ್ ಅಮೌಂಟ್ ಏನಾದ್ರೂ ಕೊಡ್ತಾ ಇದೆ. ಇಲ್ಲಿ ಕೂಡ ತಾವು ಅನ್ಯಾಯ ಮಾಡ್ತಾ ಇದ್ದೀರಿ. ತಾವೇ ಹೇಳ್ತೀರಿ ನಾವು ನಿಮ್ಮ ಜೊತೆಗೆ ನ್ಯಾಯ ಮಾಡ್ತೀವಿ, ನಾವು ಯಾರಿಗೂ ಕೂಡ ಭೇದ ಭಾವ ಮಾಡಲ್ಲ, ನಿಮ್ಗೇನಾದ್ರು ಜಾತಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡ್ತೀವಿ ಅನ್ನೋಂತ ವಿಶ್ವಾಸ ತಾವು ಕೊಟ್ಟಿದ್ರಿ. ಇವತ್ತು ನಾವು ಹೇಳ್ತೀವಿ, ನಾವು ಜಾತಿ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಸಿಗಬೇಕಾದಂತ 4% ಅಂತ 8% ಮೀಸಲಾತಿ ನಮ್ಗೆ ಸಿಗಬೇಕು ಉದ್ಯೋಗದಲ್ಲಿ. ಇವತ್ತು 8% ಇಲ್ಲ 4% ಜಾರಿ ಮಾಡಿಲ್ಲ, ಮತ್ತೆ 8% ಕೊಡ್ಬೇಕನ್ನಂತ ಒತ್ತಾಯ ನಮ್ದು ಇವತ್ತಿದೆ. ಹಾಗೆ ಏನಾದ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಮಾಡ್ತಿರೋದು ತಾವು ವಿಶ್ವಾಸ ಕೊಟ್ಟಿವಿ. ಗೋಹತ್ಯೆ ಕೇವಲ ಒಂದು ಮುಸಲ್ಮಾನರಿಗೆ ಸಂಬಂಧಪಟ್ಟಿದ್ದಲ್ಲ, ಗೋವು ರೈತರಿಗೆ ನಾಳೆ ಯಾವುದೇ ಒಂದು ಗೋವಿಗೆ ಏನಾದ್ರೂ ತೊಂದರೆ ಆದ್ರೆ, ಆ ಕಾಲು ಮುರಿದ್ರೆ ಏನಾರ ತೊಂದರೆ ಆದ್ರೆ ಆ ಗೋವು ಬೇಯಿಸ್ಬೇಕು, ಅದು ಮೇಂಟೈನ್ ಮಾಡ್ಬೇಕಾದಂತ ಯಾರು, ನೋಡ್ಕೊಂಡು ಹೋಗ್ಬೇಕಂತದ್ದು ಯಾರು? ಅದಕ್ಕೆ ಆ ಕಾನೂನು ಕೂಡ ತಾವು ಜಾರಿ ಮಾಡ್ಬೇಕು. ಹಾಗೆ ದ್ವೇಷ ಭಾಷಣ ಯಾರೇ ಮಾಡ್ಲಿ, ಅದು ಹಿಂದೂ ಮಾಡ್ಲಿ ಮುಸ್ಲಿಂ ಮಾಡ್ಲಿ, ಇನ್ನೊಬ್ಬನಿಗೆ ಮನಸ್ಸಿಗೆ ನೋವಾದಂತ ಭಾಷಣ ಮಾಡೋವನಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ಕಾನೂನು ಜಾರಿ ಆಗ್ಲೇಬೇಕು. ತಾವು ಮುಂಚೆ ಚುನಾವಣೆಗಿಂತ ಮುಂಚೆ ತಾವು ಅದನ್ನು ಕೂಡ ಹೇಳಿದ್ರಿ, ನಮ್ಮ ಸರ್ಕಾರ ಬಂದರೆ ಏನಾದ್ರು ನಾವು ದ್ವೇಷ ಭಾಷಣ ಕೂಡ ಮಾಡುವಂತ ವ್ಯಕ್ತಿಗಳು ಅದರ ಮೇಲೆ ಕಾನೂನು ಮಾಡ್ತೀವಿ, ಅವರಿಗೆ ಶಿಕ್ಷೆ ಆಗುವಂತ ಕೆಲಸ ಮಾಡ್ತೀವಿ ಅಂತ ತಾವು ಏನು ವಿಶ್ವಾಸ ಕೊಟ್ಟಿದ್ದೀರಿ, ಅದರ ಮೇಲೆ ಕೂಡ ತಾವು ನಡ್ಕೊಳ್ಳಬೇಕು. ತಾವು ತಮ್ಮ ಮೇಲೆ ಈ ರಾಜ್ಯದ ಜನ ಅತಿಯಾದ ವಿಶ್ವಾಸ ಇಟ್ಟಿದ್ದಾರೆ. ತಾವು ನುಡಿದಂಗೆ ನಡೀತಿರೋಂತ ಒಂದು ವಿಶ್ವಾಸ ನಮ್ಮ ಕಮ್ಯುನಿಟಿಗೆ, ನಮ್ಮ ಸಮಾಜಕ್ಕೆ ಕೂಡ ಇದೆ. ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡೋದೇನಂದ್ರೆ, ನಮ್ಮ ಏನು 10 ಡಿಮ್ಯಾಂಡ್ಗಳು ಇದೆ, ಆ 10ರಲ್ಲಿ 1 ಆಗಿದೆ. ಇನ್ನ ಉಳಿದಂತ 9 ಡಿಮ್ಯಾಂಡ್ಗಳು ಈ ಕೂಡಲೇ ಉಳಿದಂತ 2 ವರ್ಷ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು. ಪೂರ್ಣಗೊಳಿಸದೇ ಇದ್ದಲ್ಲಿ ನಾವು ಮುಂದೆ ಬರ್ತಾ ದಿನಗಳಲ್ಲಿ ನಾವು ಕೂಡ ಮತ್ತು ಸಭೆ ಸೇರಿ ಪಾಲಿಸಬೇಕಾಗುತ್ತೆ ಅನ್ನುವಂತ ಸಂದೇಶ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾ ಇದ್ದೀವಿ. ವಿಶೇಷವಾಗಿ
ಏನು 7ನೇ ತಾರೀಕು ಜೂನ್ 7ಕ್ಕೆ ನಡೆಯಲಿರುವ ಕಾರ್ಯಕ್ರಮಕ್ಕೆ ಇಡೀ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಮತ್ತು ವಿಶೇಷವಾಗಿ ಗುಲ್ಬರ್ಗ ಟೌನ್ ನಿಂದ ಎಲ್ಲ ಯುವಕರು, ಹಿರಿಯರು ಮತ್ತು ಎಲ್ಲ ಬುದ್ಧಿಜೀವಿಗಳು, ಮೌಲ್ವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವ ಒಂದೇ ಅಲ್ಲ, ಈ ಕಾರ್ಯಕ್ರಮದಿಂದ ಒಂದು ಸರ್ಕಾರಕ್ಕೆ ಒಂದು ಮೆಸೇಜ್ ಕೊಡಿದೆ. ಆ ಮೆಸೇಜ್ ಏನಂದ್ರೆ, ನಮ್ಮ ಪ್ರಣಾಳಿಕೆಯಲ್ಲಿ ನೀವು ಕೊಟ್ಟಂತ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ನಾವು ಮುಂದೆ ಬರ್ತಾ ಅಂತ ನಾವು ಕೂಡ ಜಾಗರೂಕರಾಗಿವಿ. ನಾವು ಕೂಡ ನಮ್ಮ ಹಕ್ಕಿಗಾಗಿ ಹೋರಾಡೋರಾಗಿವಿ. ನಮ್ಮ ಹಕ್ಕಿಗಾಗಿ ನಾವು ಕೇಳೋರಾಗಿವಿ. ನಾವು ಯಾವ ಕಾರಣಕ್ಕೂ ಈ ಬಾಯಿ ಮುಚ್ಕೊಂಡು ಕೂಡೋರಲ್ಲ. ನಮ್ಮ ಹಕ್ಕು ಪಡೆಯೋದಕ್ಕೆ ನಾವು ಎಲ್ಲದಕ್ಕೂ ಕೂಡ ರೆಡಿ ಇದ್ದೀವಿ ಅನ್ನೋ ಒಂದು ಮೆಸೇಜ್ ಇಡೀ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರಕ್ಕೆ ಕೊಡಬೇಕಾದ. ಅದಕ್ಕಾಗಿ ಇಡೀ ಜಿಲ್ಲೆಯ ಎಲ್ಲ ಯುವಕರು ಮತ್ತು ಮೌಲ್ವಿಗಳು ಮತ್ತು ಹಿರಿಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ನಾನು ಇಬ್ರಾಹಿಂ ಪಟೇಲ್, ಯಾವಾರ.